ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಭಯೋತ್ಪಾದಕ ಪಾಕಿಸ್ತಾನದಲ್ಲಿ ಪತ್ತೆಯಾಗಿದ್ದ. ಲಷ್ಕರ್ ಭಯೋತ್ಪಾದಕ ಪಾಕಿಸ್ತಾನದಲ್ಲಿ ಪತ್ತೆಯಾಗಿದ್ದ. ಭಾರತದಲ್ಲಿರುವಂತಹ ಉಗ್ರವಾದಿಗಳನ್ನ ಪಾಕಿಸ್ತಾನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ಬಿರಿಯಾನಿ ತಿನ್ನಿಸ್ತಾ ಕೂತ್ಕೊಂಡಿದೆ ಅಲ್ಲಿ. ಎಸ್, ಇದ್ರ ಬಗ್ಗೆ ಮಾತನಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಇತ್ತೀಚೆಗೆ ನಡೆದಂತಹ ಪಹಲ್ಗಾಮ್ ದಾಳಿ ಸೇರಿದಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಲವು ಉಗ್ರ ಚಟುವಟಿಕೆಗಳಲ್ಲಿ ನಂಟು ಹೊಂದಿರುವಂತಹ ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಲಷ್ಕರ್ ಭಯೋತ್ಪಾದಕ ಹಬೀಬುಲ್ಲಾ ಅಲಿಯಾಸ್ ಸೈಫುಲ್ಲಾ ಸಾಧೀರ್ ಈ ಒಂದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ನಲ್ಲಿ ಪತ್ತೆಯಾಗಿದ್ದಾರೆ. ಅಲ್ರೇ ಪಾಕಿಸ್ತಾನದವ್ರೆ, ನಮಗ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನ ಕರ್ಕೊಂಡು ಹೋಗ್ಕೊಂಡು ನೀವು ಬಿರಿಯಾನಿ ತಿನ್ನಿಸ್ತಾ ಕೂತ್ಕೊಂಡ್ರೆ ನೀವು ಭಾರತದ ವಿರುದ್ಧವಾಗಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಾ ಅಂತಾನೆ ತಾನೇ ಅರ್ಥ. ಮೂಲತಃ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಕಜೂರ್ ಜಿಲ್ಲೆಯವನಾಗಿರುವಂತಹ ಹಬೀಬುಲ್ಲಾ 2005 ಮತ್ತು 2007 ನಡುವೆ ಸಲೀಂ ಲ್ಯಾಂಡ್ ಅಲಿಯಾಸ್ ಸೈಫುಲ್ಲಾ ಎನ್ನುವಂತಹ ಹೆಸರಿನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಈ ಒಂದು ಅವಧಿಯಲ್ಲಿ ಕುಲ್ಗಾಮ್ ಜಿಲ್ಲೆಯ ಯಾರಿಪುರದಲ್ಲಿ ನೆಲೆಯನ್ನ ಸ್ಥಾಪಿಸಿ ಸ್ಥಳೀಯ ಮಹಿಳೆಯನ್ನ ಮದುವೆ ಆಗ್ತಾನೆ. ಆ ಪ್ರದೇಶದಲ್ಲಿ ಅನೇಕ ಸ್ಥಳೀಯ ಮಹಿಳೆಯರು ಹತ್ಯೆಯಲ್ಲಿ ಆತ ಕೂಡ ಭಾಗಿಯಾಗ್ತಾನೆ ಅಂತ ಹೇಳಿ ತನಿಖಾಧಿಕಾರಿಗಳು ಹೇಳ್ತಾರೆ. 2007 ಆತ ಚಿಕ್ಕ ಮಗನನ್ನ ಕಾಶ್ಮೀರದಲ್ಲೇ ಬಿಟ್ಟು ತನ್ನ ಹೆಂಡತಿಯೊಂದಿಗೆ ಪಾಕಿಸ್ತಾನಕ್ಕೆ ವಾಪಸ್ಸಾಗಿ ಕಜೂರ್ನಲ್ಲಿ ಡೈರಿ ವ್ಯಾಪಾರವನ್ನು ಮಾಡ್ತಾ ಇದ್ದ. ಅಲ್ಲದೆ ಲಷ್ಕರ್ ಉಗ್ರರಿಗೆ ವರ್ಷಕ್ಕೆ ಹಲವಾರು ಬಾರಿ ತರಬೇತಿಯನ್ನ ನೀಡ್ತಾ ಇದ್ದ ಅಂತ ಹೇಳಿ ವರದಿಯಾಗಿದೆ. 2012 ಆತನಿಗೆ ಲಷ್ಕರ್ನ ಉನ್ನತ ಕಮಾಂಡರ್ ಜೋಕಿ ಉರ್ ರೆಹಮಾನ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾರ್ಯಾಚರಣೆಯ ಮೇಲ್ವಿಚಾರಣೆಯ ಬಡ್ತಿಯನ್ನ ನೀಡಿದ್ರು. ಈ ಒಂದು ಭಯೋತ್ಪಾದನೆಯ ತರಬೇತಿ ನೀಡುವುದರಿಂದ ಹಿಡಿದು ಗನ್ನನ್ನ ಗಡಿಯಾಚೆಗೆ ಕರ್ಕೊಂಡು ತಗೊಂಡೋಗ್ಬಿಡೋದ್ರವರೆಗೂ ಕೂಡ ಆತ ಭಾಗಿಯಾಗಿದ್ದ ಅಂತ ಹೇಳಲಾಗುತ್ತೆ. ನಾಯಕತ್ವ ಜವಾಬ್ದಾರಿಯನ್ನ ವಹಿಸಿಕೊಂಡ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸರಣಿ ದಾಳಿಗೆ ನಿರ್ದೇಶನವನ್ನ ನೀಡಿದ್ದ. 2013 ಹೈದರ್ಪುರದಲ್ಲಿ ಭಾರತೀಯ ಸೇನಾ ಸಿಬ್ಬಂದಿಯ ಮೇಲೆ ದಾಳಿ ಆಗುತ್ತೆ. ಸುರಂಖೋಟ್ ಮತ್ತು ಇತರ ಪ್ರದೇಶಗಳಲ್ಲಿ ನಡೆದಂತಹ ದಾಳಿಗಳು ಸೇರಿದಂತೆ ಹಲವು ದಾಳಿಗಳಲ್ಲಿ ಆತ ತೊಡಗಿದ್ದಾನೆ. ಜೂನ್ 9, 2024 ನಡೆದಂತಹ ಹಿಂದೂ ಯಾತ್ರಿಗಳನ್ನ ಕರೆದುಕೊಂಡು ಹೋಗಿ ಬಸ್ ಮೇಲೆ ಉಗ್ರರು ದಾರಿಯಲ್ಲೂ ಕೂಡ ಆತನ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಆ ದಾಳಿಯಲ್ಲಿ 9 ಮಂದಿ ಹತ್ಯೆಯಾಗಿತ್ತು. ಆ ಪ್ರಕರಣದಲ್ಲಿ NIA ಮತ್ತು ಮೊದಲ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು. ಭಯೋತ್ಪಾದಕ ಜಾಲದ ಬಗ್ಗೆ ತನಿಖೆಯನ್ನ ಮುಂದುವರೆಸಿದ್ರು. JA ಮೊಹಮ್ಮದ್ ಇನ್ನು ಸಾಕಷ್ಟು ಜನ ಬಾಂಧವ್ಯ ಸಂಪರ್ಕವನ್ನ ಆತ ಹೊಂದಿದ್ದ ಅಂತ ಹೇಳಲಾಗ್ತಾ ಇದೆ. ಪುರಾವೆಗಳು ಬಹಿರಂಗಪಡಿಸಿದ್ದು ದಾಳಿಯ ಹಿಂದಿನ ಜಾಲವನ್ನ ಕಂಡುಹಿಡಿಯಲಿಕ್ಕೆ ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈತ ಹೋಗಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡಿದ್ದಾರೆ. ನಮಗ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವಂತಹ ಈತನನ್ನ ಪಾಕಿಸ್ತಾನ ಬಿರಿಯಾನಿ ಅಂತ ಹೇಳಿ ಅಲ್ಲೇ ಸಾಕ್ತಾ ಕೂತ್ಕೊಂಡಿದೆ. ಪಾಕಿಸ್ತಾನ ನಾವು ಯಾವುದೇ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳುತ್ತೆ. ಆದರೆ ಭಯೋತ್ಪಾದನೆ ಹುಟ್ಟು ಹಾಕೊಂಡಿದ್ದೆ ಪಾಕಿಸ್ತಾನದಲ್ಲಿ. ಅವರೇ ಆಶ್ರಯವನ್ನ ಕೊಡ್ತಾ ಇರೋದು, ಅವರೇ ನಮ್ಮ ಸಿಂಧೂ ನದಿ ನೀರನ್ನ ಕುಡಿಸಿ ಬೆಳೆಸ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಇವತ್ತು ಎಂಡ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನರು ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾಗುತ್ತೆ ಕಮೆಂಟ್ ಮಾಡಿ ತಿಳಿಸಿದಾಗಿತ್ತು. ಇವತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.